ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು 4 ಸ್ಟಾಕ್ ರೆಡಿ ಮಾಡಿದ್ದೀನಿ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ. ಸೊ ಆ ಸ್ಟಾಕ್ಗಳು ಯಾವುದೆಲ್ಲ ಅಂತ ನೋಡೋಕೆ ಮೊದಲು ನಾವು ನಿಫ್ಟಿ ಇಂಡೆಕ್ಸ್ ಸಪೋರ್ಟ್ ರೆಸಿಸ್ಟೆಂಟ್ ಲೆವೆಲ್ ನೋಡೋಣ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು ನೀವು. ಸೊ ಸಪೋರ್ಟ್ ಲೆವೆಲ್ ನಾವು ನೋಡುವಾಗ 24,000 ಟು 24,140. ಸೊ ನೀವು ಇಲ್ಲಿ ಬೇಕಂದರೆ ಇಲ್ಲಿ ಬರೀತೀನಿ. ಸೊ ಇವತ್ತಿನ ಸಪೋರ್ಟ್ ಲೆವೆಲ್ 24,140. ಸೊ ಇದು ಇವತ್ತಿನ ಸಪೋರ್ಟ್ ಲೆವೆಲ್ ಆಗಿದೆ. ಆ್ಯಂಡ್ ರೆಸಿಸ್ಟೆಂಟ್ ಲೆವೆಲ್ ನೋಡುವಾಗ 24,635. 24,635. ಸೊ ಇದು ಇವತ್ತಿನ ರೆಸಿಸ್ಟೆಂಟ್ ಸಪೋರ್ಟ್ ಲೆವೆಲ್. ಸೊ ಈ ಸಪೋರ್ಟ್ ಲೆವೆಲ್ ಕೆಳಗಡೆ ಏನಾನ 24,140 ಬ್ರೇಕ್ ಆಯ್ತಂದರೆ ಸೊ ಮಾರ್ಕೆಟ್ ಕೆಳಗಡೆ ಬರೋಂಥ ಚಾನ್ಸ್ ಇರುತ್ತೆ. ಆ್ಯಂಡ್ 24,635 ಹೈ ಬ್ರೇಕ್ ಆಯ್ತಂದರೆ ಸೊ ಇನ್ನೂ ಮಾರ್ಕೆಟ್ ಮೇಲೆ ಹೋಗೋಂಥ ಚಾನ್ಸಸ್ ಇದೆ. ಸೊ ಓವರಾಲ್ ನೋಡುವಾಗ ಇದು ಪಾಸಿಟಿವಲ್ಲೇ ಇದೆ ನಿಫ್ಟಿ. ಸೊ ಅಂತ ಏನು ನೆಗೆಟಿವ್ ಫ್ಲೋ ಅಲ್ಲಿಲ್ಲ. ಸೊ ಇದಾದ ನಂತರ ನೆಕ್ಸ್ಟ್ ನಾವು ನೋಡೋಣ ಇವತ್ತಿನ ಸ್ಟಾಕ್ಸ್. 4 ಸ್ಟಾಕ್ಸ್ ನೀವು ಯಾವುದು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಯೂಸ್ ಮಾಡ್ಬೋದು ಅಂತ. ಮೊದಲನೇದಾಗಿ ನೋಡೋಣ ಲಕ್ಸ್ ಇಂಡಸ್ಟ್ರೀಸ್ ಅಂತ. ಲಕ್ಸ್ ಇಂಡಸ್ಟ್ರೀಸ್ ಇದು ನೋಡುವಾಗ ಇಲ್ಲಿ ನೋಡಿ ಚಾರ್ಟ್ ಡೈಲಿ ಚಾರ್ಟ್ ಹಾಕಿದ್ದೀನಿ ನಾನು. ಸೊ ಕನ್ಸಿಸ್ಟೆಂಟ್ಲಿ ಇದು ನೋಡಿ ಜುಲೈ ತಿಂಗಳಲ್ಲಿ 8ನೇ ತಾರೀಕಿಂದ 8, 9 ಅದು ಕಂಟಿನ್ಯೂಸ್ ಆಗಿ ಮೇಲೆ ಹೋಗ್ತಾನೆ ಇದೆ. ಲಾಸ್ಟ್ 2-3 ದಿನ ಹಿಂದೆ ನೋಡುವಾಗ ನೋಡಿ 1,854 ಹೈ ಮಾಡಿತ್ತು. ಆನಂತರ 1899, ಆನಂತರ ನೋಡಿ 1969. ಸೊ ನನ್ನ ಪ್ರಕಾರ ಇದು ಇನ್ನೂ ಮೇಲೆ ಹೋಗುವಂಥ ಚಾನ್ಸಸ್ ಇದೆ. ಇಲ್ಲಿ ನೋಡಿ. ಸೊ ಇಲ್ಲಿಂದ 1969ಇಂದ ಸೊ ಈ ಹೈ ಅಂದರೆ 2022 ಹೈ ಮಾಡಿರೋದು ಇದು ಅನ್ಸುತ್ತೆ. ಕರೆಕ್ಟ್ 2022 ಹೈ ಬ್ರೇಕ್ ಮಾಡಿದ್ರೆ ಇಲ್ಲಿಂದ 2000, ಆನಂತರ 2100, 2200. ಸೊ ಇದು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ನೀವು ನಿಮ್ಮ ಚಾರ್ಟಲ್ಲಿ ಹಾಕ್ಕೊಳ್ಳಿ, ವಾಚ್ ಲಿಸ್ಟಲ್ಲಿ ಪೊಟೆನ್ಷಿಯಲ್ ಇದೆ. ಇಲ್ಲಿ ನೋಡಿ ಕಂಟಿನ್ಯೂಸ್ ವಾಲ್ಯೂಮ್ ಕೂಡ ನೋಡ್ಬೋದು. ಕಂಟಿನ್ಯೂಸ್ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ ಒಂದು ವಾರದಿಂದ. 8ನೇ ತಾರೀಕಿನ 8ನೇ ಜುಲೈಯಿಂದ 8, 9, 10, 11, 12 ಕಂಟಿನ್ಯೂಸ್ ಒಂದು ವಾರದಿಂದ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ. ಸೊ ನನ್ನ ಪ್ರಕಾರ ಇದು ಈ ಹೈ ಬ್ರೇಕ್ ಮಾಡಿ ಇನ್ನೂ 2,200 ಕ್ರಾಸ್ ಆಗುವಂಥ ಪೊಟೆನ್ಷಿಯಲ್ ಇದೆ. ಸೊ ಈ ಸ್ಟಾಕ್ನ ಕನ್ಸಿಡರ್ ಮಾಡ್ಬೋದು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ. ಅದಾದ ನಂತರ ಇನ್ನೊಂದು ಸ್ಟಾಕ್ ನೋಡೋಣ ನಾವು, ಸರ್ವೋಟೆಕ್ ಪವರ್ ಅಂತ. ಸರ್ವೋಟೆಕ್ ಪವರ್. ಸೊ ಈ ಲಕ್ಸ್ ಇಂಡಸ್ಟ್ರಿ ನಾವು ಫಂಡಮೆಂಟಲ್ ಕೂಡ ನೋಡ್ಬೋದು. ಒಂದು ವೇಳೆ ಲಕ್ಸ್ ಇಂಡಸ್ಟ್ರೀಸ್ ಅಂತ ನಾವು ಲಕ್ಸ್ ಇಂಡಸ್ಟ್ರೀಸ್, ಯಾಕಂದರೆ ಕೆಲವರಿಗೆ ಭಯ ಇರುತ್ತೆ ಇಂಥ ಸ್ಟಾಕ್ ಇದು ಬೈ ಮಾಡೋದ ಬೇಡ ಅಂತ ಟೆನ್ಷನ್ ಇರುತ್ತೆ. ಆದರೆ ಇದು ಜಸ್ಟ್ ಒಂದು ಸ್ವಲ್ಪ ಓರಿ ನೋಡ್ಬಿಡೋಣ ಇದು ಕಂಪ್ನಿ ಬಗ್ಗೆ. 5,870 ಕೋಟಿ ವ್ಯಾಲ್ಯೂ ಕ್ಯಾಪಿಟಲ್ ಇರುವಂಥ ಕಂಪ್ನಿ ಇದು. ಅಂದರೆ ಇಷ್ಟು ವ್ಯಾಲ್ಯೂ ಇರುವಂಥ ಕಂಪ್ನಿ. ಆ್ಯಂಡ್ ROE 8% ಇದೆ. ಡೆಪ್ ಟು ಈಕ್ವಿಟಿ 0.13. ಸೊ ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ಇದ್ರದ್ದು ಸೇಲ್ಸ್ ಗ್ರೋತ್ ನೋಡುವಾಗ 2023ರಲ್ಲಿ 450 ಕೋಟಿ, 2024ರಲ್ಲಿ 700 ಕೋಟಿ ಸೇಲ್ಸ್ ಆಗಿದೆ. ಆ್ಯಂಡ್ ಕಂಪೌಂಡ್ ಸೇಲ್ಸ್ ಗ್ರೋತ್ ನೋಡಿ ಲಾಸ್ಟ್ 3 ವರ್ಷದಲ್ಲಿ 6% ಇದೆ. ಪ್ರಾಫಿಟ್ ಗ್ರೋತ್ ಮೈನಸಲ್ಲಿದೆ, ಅಷ್ಟೇನು ಪ್ರಾಫಿಟ್ ಗ್ರೋತಲ್ಲಿ ಇಲ್ಲ, ಬಟ್ ಸೇಲ್ಸ್ ಓಕೆ. ಆ್ಯಂಡ್ ಸ್ಟಾಕ್ ಪ್ರೈಸ್ ರಿಟರ್ನ್ ಆನ್ ಈಕ್ವಿಟಿ 15% ಇದೆ. ಸೊ ನೋ ಪ್ರಾಬ್ಲಮ್. ಬಟ್ ನೀವು ವಾಚ್ ಲಿಸ್ಟಲ್ಲಿ ವಾಚ್ ಮಾಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಇದು ಮಾಡೋಣ ಬೇಡ ಅನ್ನೋದು. ಯಾಕಂದರೆ ಕನ್ಸಿಸ್ಟೆಂಟೇ ಇದು ಪಾಸಿಟಿವಲ್ಲಿದೆ ಮತ್ತು ಮೇಲೆ ಹೋಗ್ತಾ ಇದೆ. ಸೊ ನೆಕ್ಸ್ಟ್ ನೋಡೋಣ ಸರ್ವೋಟೆಕ್ ಪವರ್ ಸಿಸ್ಟಮ್ ಅಂತ. ಸರ್ವೋಟೆಕ್ ಪವರ್ ಸಿಸ್ಟಮ್ ನೋಡುವಾಗ ಇದು ಕೂಡ ನೋಡಿ ವಾಲ್ಯೂಮ್ ಇನ್ಕ್ರೀಸ್ ಆಗ್ತಾ ಇದೆ. ಆ್ಯಂಡ್ ಇದು ಜುಲೈಯಲ್ಲಿ ನೋಡಿ 107 ಹೈ ಮಾಡಿದ್ದು. ನೆಕ್ಸ್ಟ್ ನಿನ್ನೆ ಐ ಥಿಂಕ್ 118 ಮಾಡಿದೆ. 107, 118 ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಅದಕ್ಕೂ ನೀವು ವಾಚ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ ಆ್ಯಂಡ್ ಕನ್ಸಿಡರ್ ಮಾಡ್ಬೋದು ನೀವು ಬೇಕಂದರೆ. ಸರ್ವೋಟೆಕ್ ಪವರ್ನ ನಾವು ಫಂಡಮೆಂಟಲಲ್ಲಿ ಹಾಕುವಾಗ ಸರ್ವೋಟೆಕ್ 2,000 ಕೋಟಿ ಆ್ಯಂಡ್ ROE 10% ಇದೆ. ಡೆಪ್ ಟು ರೇಷಿಯೋ 0.63 ಇದೆ.
ಸೊ ಇದ್ರ ಸೇಲ್ಸ್ ಗ್ರೋತ್ ನೋಡುವಾಗ 23ರಲ್ಲಿ 49 ಕೋಟಿ 120 ಕೋಟಿ ಮಾರ್ಚಲ್ಲಾಗಿದೆ. ಆ್ಯಂಡ್ ಇದು FIS ಮಾಡಿದಾರಾ? FIS ಐ ಥಿಂಕ್ FIS 5% ಇನ್ವೆಸ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರೊಮೋಟರ್ಸ್ 60% ಇದೆ, ಪಬ್ಲಿಕ್ ಅದರ 34% ಇದೆ. ಇದು ಗ್ರೋತ್ ನೋಡುವಾಗ ಲಾಸ್ಟ್ 3 ಇಯರ್ಸಲ್ಲಿ 52% ಸೇಲ್ಸ್ ಗ್ರೋತ್ ಆಗಿದೆ. ಸೊ ಸೇಲ್ಸ್ ಗ್ರೋತ್ ಚೆನ್ನಾಗಿದೆ ಇದರಲ್ಲಿ. ಆ್ಯಂಡ್ ನೋಡಿ ಪ್ರಾಫಿಟ್ ಗ್ರೋತ್ ನೋಡಿ ಲಾಸ್ಟ್ 3 ಇಯರ್ಸಲ್ಲಿ 118% ಇದೆ. ಆ್ಯಂಡ್ CAGR ಸ್ಟಾಕ್ ಪ್ರೈಸ್ CAGR ನೋಡುವಾಗ 309. ಆ್ಯಂಡ್ ಲಾಸ್ಟ್ 3 ಇಯರ್ಸಲ್ಲಿ ರಿಟರ್ನ್ ಆನ್ ಈಕ್ವಿಟಿ ROE ನೋಡುವಾಗ 12% ಇದೆ. ಸೊ ಇದು ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಸರ್ವೋಟೆಕ್ 116 ಐ ಥಿಂಕ್ 118 ಹೈ ಮಾಡಿದೆ. ಸೊ ಇವತ್ತು ಕೂಡ ಇದೇನಾದರೂ ಹೈ ಬ್ರೇಕ್ ಮಾಡಿ ಮೇಲೆ ಹೋದರೆ ಚೆನ್ನಾಗಿ ಅಪರ್ಚುನಿಟಿ ಇರುತ್ತೆ ನಿಮಗೆ ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ ಬೈ ಮಾಡೋದಕ್ಕೆ. ಸೊ ನೆಕ್ಸ್ಟ್ ನೋಡೋಣ ಕೊಲ್ಟನ್ ಟೆಕ್ ಸೊಲ್ಯೂಷನ್. ಸೊ ಇದು ನೋಡಿ ಸ್ಟಾಕ್ ಕಂಟಿನ್ಯೂಸ್ಲಿ ಮೇಲೆ ಹೋಗ್ತಾನೆ ಇದೆ. ಇದು ವಾಲ್ಯೂಮ್ ನೋಡಿ, ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗಿದೆ ಲಾಸ್ಟ್ ಒಂದು ವಾರದಿಂದ. ಆ್ಯಂಡ್ ಇದು ಲಾಸ್ಟ್ ನಿನ್ನೆ ನೋಡುವಾಗ ನಿನ್ನೆ 184 ಹೈ ಮಾಡಿದೆ. ಸೊ ಇದು ನನ್ನ ಪ್ರಕಾರ ಕನ್ಸಿಸ್ಟೆಂಟ್ಲಿ ನೋಡಿ 4-5 ದಿನದಿಂದ ಪಾಸಿಟಿವಲ್ಲೇ ಇದೆ. ಸೊ 184 ಹೈ ಮಾಡಿದೆ. 184 ಹೈ ಮಾಡಿ ಜುಲೈ 12ರಲ್ಲಿ 163, ಜುಲೈ 15 ನಿನ್ನೆ 184, ಆಲ್ಮೋಸ್ಟ್ 25 ರೂಪಾಯಿ ಮೇಲೆ ಹೋಗಿದೆ. ಸೊ ಇವತ್ತು ಕೂಡ ಕನ್ಸಿಡರ್ ಮಾಡಿ 185 ಬ್ರೇಕ್ ಮಾಡಿ ನನ್ನ ಪ್ರಕಾರ 200 to 210 ಹೋಗುವಂಥ ಪೊಟೆನ್ಷಿಯಲ್ ಇದೆ. ಸೊ ಕೆಲ್ಟಾನ್ ಟೆಕ್ ಸೊಲ್ಯೂಷನ್ ಫಂಡಮೆಂಟಲ್ ನೋಡುವಾಗ ಕೆಲ್ಟಾನ್ ಟೆಕ್ ಐ ಥಿಂಕ್ ಕೆಲ್ಟಾನ್ ಟೆಕ್ ಸೊಲ್ಯೂಷನ್. ಸೊ 1774 ಕೋಟಿ ಕಂಪನಿ ಕ್ಯಾಪಿಟಲ್ ಇರುವಂಥದ್ದು ಕೆಲ್ಟಾನ್ ಟೆಕ್. ಆ್ಯಂಡ್ ROE 15% ಇದೆ. ಡೆಟ್ ಟು ರೇಷಿಯೋ 0.31. ಓಕೆ, ನೋ ಪ್ರಾಬ್ಲಮ್. ಆ್ಯಂಡ್ ಸೇಲ್ಸ್ ಗ್ರೋತ್ ನೋಡಿ 2024ರಲ್ಲಿ 917 ಕೋಟಿ ಇದೆ. ನೆಕ್ಸ್ಟ್ 2024ರಲ್ಲಿ 983 ಕೋಟಿ ಇದೆ. ಸೇಲ್ಸ್ ಗ್ರೋತ್ ಚೆನ್ನಾಗಿದೆ. ಲಾಸ್ಟ್ 3 ಇಯರ್ಸ್ 8% ಹೋಗಿದೆ. ಕಂಪೌಂಡ್ ಪ್ರಾಫಿಟ್ ಗ್ರೋತ್ ಅಷ್ಟೇನಿಲ್ಲ. ಆ್ಯಂಡ್ ರಿಟರ್ನ್ ಆನ್ ಈಕ್ವಿಟಿ 16% ಇದೆ. ಸೊ ಈ ಸ್ಟಾಕ್ ಕೂಡ ನೀವು ಕನ್ಸಿಡರ್ ಮಾಡ್ಬೋದು, ಕೆಲ್ಟಾನ್ ಟೆಕ್ ಸೊಲ್ಯೂಷನ್. ನೆಕ್ಸ್ಟ್ ನೋಡಿ ಪ್ಲಾಟಿನಮ್ ಇಂಡಸ್ಟ್ರೀಸ್ ಅಂತ. ಇದು ಕೂಡ ಕನ್ಸಿಸ್ಟೆಂಟ್ಲಿ ನೋಡಿ ಮೇಲೆ ಹೋಗ್ತಾನೆ ಇದೆ. ವಾಲ್ಯೂಮ್ ನೋಡ್ಬೋದು, ವಾಲ್ಯೂಮ್ ಕೂಡ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ನಿನ್ನೆ ಇದ್ರ ಹೈ 269 ಹೈ 269 ಹೈ ಒಂದು ವೇಳೆ ಬ್ರೇಕ್ ಆಯಿತು ಅಂದರೆ ಇನ್ನೂ ಇದು ಮೇಲೆ ಹೋಗೋಂಥ ಚಾನ್ಸ್ ಇದೆ. ಸೊ ಈ 4 ಪ್ಲಾಟಿನಮ್ ಇಂಡಸ್ಟ್ರೀಸ್, ಕೆಲ್ಟಾನ್ ಟೆಕ್ ಸೊಲ್ಯೂಷನ್ ಆ್ಯಂಡ್ ಸರ್ವೋಟೆಕ್ ಪವರ್, ಲಕ್ಸ್ ಇಂಡಸ್ಟ್ರೀಸ್, ಈ 4 ನೀವು ಕನ್ಸಿಡರ್ ಮಾಡಿ ನಿಮ್ಮ ಚಾರ್ಟ್ ಲಿಸ್ಟಲ್ಲಿ ಹಾಕಿಟ್ಕೊಳ್ಳಿ. ಆ್ಯಂಡ್ ಇದು ಸ್ವಿಂಗ್ ಟ್ರೇಡಿಂಗ್ಗೋಸ್ಕರ, ಯಾವುದೇ ರೀತಿ ಇಂಟ್ರಾಡೇ ಟ್ರೇಡಿಂಗ್ಗೋಸ್ಕರ ಅಲ್ಲ. ಸ್ವಿಂಗ್ ಟ್ರೇಡಿಂಗ್ ಅಂದರೆ 1 ವಾರ 2 ವಾರ 3 ವಾರ ಅಥವಾ 1 ತಿಂಗಳು ಈ ಥರ ನೀವು ಇಟ್ಕೊಂಡು ಸ್ಟಾಕ್ನ ಬೈ ಮಾಡಿ ಸೆಲ್ ಮಾಡೋದು. ಬಟ್ ಜಸ್ಟ್ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೀನಿ, ನಾನು ಇಲ್ಲಿ ಯಾವುದೇ ರೀತಿ ಸ್ಟಾಕ್ ನೀವು ತೊಗೊಳ್ಳಿ ಅಂತ ಫೋರ್ಸ್ ಮಾಡ್ತಾಯಿಲ್ಲ. ಆ್ಯಂಡ್ ಇದೇ ಹೋಗುತ್ತೆ ಅಂತ ಕೂಡ ನಾನು ಗ್ಯಾರಂಟಿ ಕೊಡ್ತಾಯಿಲ್ಲ. ಬಟ್ ಏನೇ ಮಾಡಿದ್ರು ಇದು ನಿಮ್ಮ ಓನ್ ರಿಸ್ಕು, ನೀವು ರಿಸರ್ಚ್ ಮಾಡಿ ಅಥವಾ ನಿಮ್ಮ ಯಾರನ್ನೋ ಫೈನಾನ್ಷಿಯಲ್ ಅಡ್ವೈಸರ್ಸ್ ಕೇಳಿ ಮಾಡಿ. ನಾನು ಹೇಳಿರೋ ಇದನ್ನು ಜಸ್ಟ್ ನೀವು ಫಾಲೋ ಮಾಡಿ. ಬೈ ಮಾಡೋದು ಸೆಲ್ ಮಾಡೋದು ನಿಮಗೆ ಬಿಟ್ಟಿರೋದು. ಯಾವುದೇ ರೀತಿ ಅಂತ ನಾನು ಸಜೆಷನ್ಸ್ ಕೊಡ್ತಾಯಿಲ್ಲ, ಜಸ್ಟ್ ಒಂದು ಓವರ್ವ್ಯೂ ಕೊಟ್ಟಿದ್ದೀನಿ, ಈ ಸ್ಟಾಕ್ಸ್ ಮೇಲೆ ಹೋಗೋಂಥ ಚಾನ್ಸ್ ಇದೆ ಅಂದ್ಬಿಟ್ಟು. ಸೊ ಇದೇ ರೀತಿ ಒಳ್ಳೊಳ್ಳೆ ಸ್ಟಾಕ್ ಬಗ್ಗೆ ಡೈಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.